ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣಂತ. ಬೆಳಗ್ಗೆ ನೋಡ್ರಿ ಎದ್ದ ತಕ್ಷಣ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಬಂದಾದಮೇಲೆ ನಾನು ಹಾಲು ಕಾಯೋಕ್ಕಿಟ್ಟು ಟೀ ಮಾಡ್ಕೊಂಡು ಕುಡಿಯತ್ತೀನಿ ನೋಡ್ರಿ. ಈಗ ದಿನ ಎದ್ದ ತಕ್ಷಣ ನೋಡ್ರಿ ಫಸ್ಟ್ ಬಾಗಿಲು ಕೆಲಸ ಎಲ್ಲ ಮುಗಿಸಿ ನಂತರ ಒಳಗೆ ಬಂದುಬಿಟ್ರೆ ಒಳಗಡೆ ಕೆಲಸಗಳನ್ನೆಲ್ಲ ಮಾಡ್ಕೊಳಕ್ಕೆ ಚಲೋ ಆಕತಿ. ಫಸ್ಟ್ ಒಳಗೆ ಮಾಡ್ಕೊಂಡಿತ್ತು, ಆಮೇಲೆ ಲೇಟಾಗಿ ಬಾಗಿಲು ಕಸ ಗುಡಿಸೋದು ರಂಗೋಲಿ ಹಾಕೋದು ಆಕೈತೆ ಅಂತೇಳಿ ಎದ್ದಿದ ತಕ್ಷಣ ಫಸ್ಟನ್ನು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಬಂದೇನು ನೋಡ್ರಿ. ಈಗ ಬಂದು ಫಸ್ಟ್ ನನಗೆ ಚಹಾ ಕುಡಿದು ಬಿಡಬೇಕು. ಚಹಾ ಕುಡಿದ್ರೇ ನನಗೆ ಮತ್ತೆ ಮುಂದೆ ಕೆಲಸ ಮಾಡೋಕ್ಕೆ ಎನರ್ಜಿ ಬರ್ತೈತಿ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನೋಡ್ರಿ ಫಸ್ಟ್ ಹಾಲೆಲ್ಲ ನಾನು ಬಾಗಿಲ ತೊಳೆಯೋಕೆ ಹೋಗುವಾಗ ಹೊರಗಡೆ ತೆಗೆದಿಟ್ಟು ಹೋಗಿದ್ನಿ ಫ್ರಿಜ್ಜಿಂದ. ಹಂಗೆ ಹಾಲು ಕಾಯಕ್ಕಿಟ್ಟು ಟೀ ಮಾಡ್ಕೊಂಡು ಕುಡಿಬೇಕು ನೋಡ್ರಿ. ಈಗ ಇನ್ನೂ ಎಲ್ಲ ಮಲಗಿದಾರೆ ನಮ್ಮ ಮನ್ಯಾಗ, ಯಾರೂ ಎದ್ದಿಲ್ಲ. ನಾನು ನಮ್ಮಪ್ಪ ಅಷ್ಟೇ ಟೀ ಕುಡಿತೀವಿ, ನಮ್ಮ ಮನೆಯವ್ರು ಕುಡಿಯೋದಿಲ್ಲ. ಹಾಗಾಗಿ ಅವ್ರು ಎದ್ದ ತಕ್ಷಣ ಅವ್ರು ಬಿಸಿನೀರು ಕುಡಿತಾರೆ ಒಂದು ಲೋಟ. ನಾನು ಮುಂಚೆ ಕುಡಿತಿದ್ನಿ, ಇವಾಗಿಲ್ಲ. ಇಲ್ಲಿ ನೋಡ್ರಿ ಇವಾಗ ಬರೀ ಟೀ ಕುಡಿತೇನೆ ಅಷ್ಟೇ. ಅದಕ್ಕೆ ನನಗೆ ನಮ್ಮಪ್ಪಗೆ ಟೀ ಮಾಡೋಕ್ಕಿಟ್ಟು ನಮ್ಮ ಮನೆಯವ್ರು ಎದ್ದ ಮೇಲೆ ಅವ್ರಿಗೆ ಬಿಸಿನೀರು ಕಾಯಿಸ್ಕೊಟ್ಟಿರ್ತೇನೆ ಒಂದು ಲೋಟ. ರಾತ್ರಿ ನಾನು ಎಷ್ಟಾಕತಿ ಅಷ್ಟು ಬಾಂಡೆ ತೊಳೆದು ಮಲಗಿದ್ನೇನೆ. ಊಟ ಆದ್ಮೇಗಿನ್ನೂ ಒಂದು ಸ್ವಲ್ಪ ಉಳಿದಿದ್ದು ಅಷ್ಟೇ. ಊಟಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿದ್ನಿ. ಊಟ ಮಾಡಿ ತಟ್ಟೆಗಳು ಅಷ್ಟಿದ್ದು ಅವನಷ್ಟೇ. ಈಗ ಪಾತ್ರೆ ತೊಳಿಬೇಕು. ಆಮೇಲೆ ಕೆಲಸ ಅದಾವ್ರಿ, ಇವತ್ತು ಇಡೀ ದಿವಸ ಭಾಳ ಕೆಲಸ ಅದಾವು. ನಾಷ್ಟಕ್ಕೂ ಅಷ್ಟೇ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹಿಂದಿನ ದಿವಸ. ಅದಕ್ಕೆ ನೋಡಬೇಕು ಇವತ್ತು ಏನಾದರೂ ಅವಲಕ್ಕಿ ಉಪ್ಪಿಟ್ಟು ಇಲ್ಲ ಉಪ್ಪಿಟ್ಟು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡೇನಿ. ಪಟ್ಟಂತ ಆಗೋದಂತೇಳಿ ಯಾವುದೈತಲ್ಲ ಆ ನಾಷ್ಟ ಮಾಡ್ಬೇಕು ನೋಡ್ರಿ ಇವತ್ತು. ಇಲ್ಲಾಂದರೆ ಯಾವಾಗಲೂ ಹಿಂದಿನ ದಿವಸ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಏನು ಮಾಡಬೇಕು ನಾಳೆಗೆ ಅಂಥೇಳಿ. ಆದರೆ ಇವತ್ತಿನ ದಿವಸ ನೋಡ್ರಿ ನಾನೇನೂ ರೆಡಿ ಮಾಡ್ಕೊಂಡಿರಲಿಲ್ಲ. ರಾತ್ರಿ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ನಲ್ಲ ಕುಕ್ಕರ್ ತರೋಕ್ಕೆಲ್ಲ, ತಂದ ಮೇಲೆ ಹೊರಗಡೆಯಿಂದ ಬಂದು ಆಮೇಲೆ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡಿ ಮಲಗೋದು ಭಾಳ ಲೇಟ್ ಆಗಿಬಿಡ್ತ್ರಿ. ಹಾಗಾಗಿ ಸ್ವಲ್ಪ ನನಗೂ ರಾತ್ರಿ ಕೆಲಸಗಳೆಲ್ಲ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ರಿ ಎಷ್ಟಾಕತಿ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡಿರ್ತೇನೆ ನಾನು ಪಟ್ ಅಂತೇಳಿ. ನಮ್ಮ ಅಪ್ಪಗೆ ಅಡುಗೆ ಬೇರೆ ಮಾಡಬೇಕಲ್ಲ, ಅವ್ರಿಗೆ ಬಾಕ್ಸ್ ಕಟ್ಟಬೇಕು. ಹಾಗಾಗಿ ಫಸ್ಟ್ ನೋಡ್ರಿ ನಾನು ಆಮೇಲೆಲ್ಲ ಉಳ್ಕಿದ ಕೆಲಸ ಮಾಡ್ಕೊಂಡಿರ್ತೀನಿ. ಫಸ್ಟ್ ಅಡುಗೆ ಮಾಡಿ ತೆಗೆದಿಟ್ಬಿಡ್ತೀನಿ. ಚಪಾತಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅನ್ನ ಸಾಂಬಾರಾರ ಮಾಡಿ ಕಟ್ಟಿರ್ತೀನಿ. ಇವಾಗ ಹಂಗೆ ಟೀ ಮಾಡಿಕೊಂಡು ಕುಡಿದು ಶುರು ಮಾಡ್ಬೇಕ್ರಿ ಕೆಲಸಗಳ. ಆ ಕಟ್ಟಿ ಅಂತೂ ಎಷ್ಟು ಸರಿ ಒರೆಸಿದ್ರೂ ಮತ್ತೂ ಒಂದು ಏನಾರ ಬಿದ್ದು ಬಿಟ್ಟಿರ್ತೈತಿ. ಸುಮ್ಮ ಹಂಗೆ ಒರೆಸೋದು ಇಡೀ ದಿವಸ ಒರೆಸೋದನ್ನು ನೋಡ್ರಿ. ಇವಾಗ ಹಿಂದಿನ ದಿವಸದ್ದು ಏನೇನು ಸ್ವಲ್ಪ ಅಡುಗೆ ಉಳಿದಿತ್ತಲ್ಲ ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಇವಾಗ ಪಾತ್ರೆ ತೊಳೋಕ್ಕೆಲ್ಲ ಇಡತ್ತೀನಿ ನೋಡ್ರಿ. ನಾನು ಅಂದ್ರೆ ಜಾಸ್ತಿ ಏನು ಅಡುಗೆ ಮಿಕ್ಕಿರೋದಿಲ್ಲ ಮನ್ಯಾಗ, ಭಾಳ ಅಂದ್ರೆ ರೈಸ್ ಒಂದು ಮಿಕ್ಕಿರ್ತೈತೆ ಅಷ್ಟೇ. ಅದು ಚಲೋ ಇರೋದಿಲ್ಲ ರೀ. ಬೆಳಿಗ್ಗೆ ಆಗಿದ ತಕ್ಷಣ ನಿನ್ನೆ ರೈಸ್ ಇವತ್ತೆಲ್ಲ ಹಳಿಸ್ಬಿಟ್ಟಿರ್ತೈತಿ ನಮ್ಮ ಮನೆಯಾಗ. ಮತ್ತು ಇನ್ನೊಂದು ಏನಂತಂದ್ರೆ ನಾನು ಫ್ರಿಜ್ ಒಳಗೆ ಅಡುಗೆ ಇಡೋದಿಲ್ಲ, ಅಷ್ಟೇ ಕಷ್ಟ ಮಾಡಿರ್ತೇನೆ. ಯಾವಾಗಾರ ಒಂದು ಸರಿ ವೇಸ್ಟ್ ಆಕತ್ತಷ್ಟೆ. ಅದನ್ನು ನಾನು ಫ್ರಿಜ್ನಾಗ ಇಟ್ಟಿರಲ್ಲ ನೋಡ್ರಿ. ನಾನು ಬರೀ ಫ್ರಿಜ್ ಒಳಗೆ ತರಕಾರಿ, ಹಾಲು, ಫ್ರೂಟ್ಸು, ಜ್ಯೂಸು ಈ ಥರದ್ದು ಇಟ್ಟಿರ್ತೀನಿ. ಅಡುಗೆ ಎಲ್ಲ ಏನು ಇಡೋದಿಲ್ಲ. ನೀನೇ ನೋಡ್ರಿ, ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ಬೋದು ನಾನು ಕುಕ್ಕರ್ ತಂದೀನಿ ಅಂತೇಳಿ ನಿಮಗೆಲ್ಲ ಶೇರ್ ಮಾಡ್ಕೊಂಡೀನಿ. ಅದರೊಳಗೆ ನೋಡ್ರಿ ಈಗ ಫಸ್ಟ್ ಟೈಮ್ ನಾನು ಅಡುಗೆ ಮಾಡೋಕೆ ಇಡತ್ತೀನಿ. ಹೊಸ ಕುಕ್ಕರ್ ಒಳಗೆ ಅಡುಗೆ ಮಾಡೋದಂತನಂತಲೇ ಏನೋ ಒಂಥರ ಮಜಾ ಬರತ್ತೈತೆ ನೋಡ್ರಿ. ಹಳೆ ಪಾತ್ರೆ ಒಳಗೆ ಮಾಡಿ ಬೇಸರಾಗಿ ಇವಾಗ ಹೊಸ ಕುಕ್ಕರ್ ಅಂದ ತಕ್ಷಣ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರತ್ತೈತಿ. ಅವು ಅಷ್ಟೇ ಕುಕ್ಕರ್ ಭಾಳ ಚಲೋ ಅದಾವು, ಹೆವಿ ಅದಾವು. ನಂದಿ ಬ್ರ್ಯಾಂಡ್ ನೋಡ್ರಿ ಅದು. ನಾನು ಇವಾಗ ಫಸ್ಟ್ ಟೈಮ್ ತೊಗೊಂಡಿರೋದು. ನೋಡೋಣ ಹೆಂಗದಾವ ಅಂತೇಳಿ ಯೂಸ್ ಮಾಡ್ತಾ ಹೆಂಗದಾವ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಇವಾಗ ನೋಡ್ರಿ ಸ್ಟಾರ್ಟಿಂಗ್ ಮಾತ್ರ ನನಗೆ ಚಲೋ ಅನ್ಸ್ಯಾವು. ಭಾಳ ವೆಯ್ಟು ಅದಾವು. ಬೇಸು ಅಷ್ಟೇ ಕೆಳಗಡೆ ಭಾಳ ಹೆವಿ ಐತಿ, ಭಾರಿ ಚಲೋ ಅದಾವೆ ನೋಡ್ರಿ. ನನಗೆ ಪ್ರೆಸ್ಟೀಜ್ಗಿಂತ ಇದಿಷ್ಟ ಆಯಿತು. ಪ್ರೆಸ್ಟೀಜ್ ನಾನು ತೊಗೊಳ್ಳಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮು ಪ್ರೆಸ್ಟೀಜು ಫಸ್ಟ್ ಡೇನ ಕುಕ್ಕರು ಗ್ಯಾಸ್ ಮೇಲೆ ಇಟ್ಟಾಗ ಬ್ಲಾಸ್ಟ್ ಆಗಿಬಿಟ್ಟಿತ್ತು ನಮ್ಮ ಮನೆಯಾಗ. ಸದ್ಯಕ್ಕೆ ಅವಾಗ ನಾನು ಬಟ್ಟೆ ಒಣಗಾಕಕ್ಕೆ ಮೇಲ್ಗಡೆ ಹೋಗಿದ್ನಿ, ಅಲ್ಲಿ ಮೈಸೂರಲ್ಲಿ. ಅದು ಸಾನ್ವಿ ನಮ್ಮ ಮನೆಯವರು ಆಚೆ ಕಡೆ ಇದ್ದರು, ಹಾಗಾಗಿ ಯಾರಿಗೂ ಏನಾಗಿರಲಿಲ್ಲ.
ಅದಕ್ಕಾಗಿ ನೋಡಿರಿ ನಾನು ಈ ಸರಿ ಪ್ರೆಸ್ಟೀಜ ತೊಗೊಳ್ಳಿಲ್ಲ. ಒಂದೊಂದು ಚಲೋ ಬರ್ತಾವೆ, ಎಲ್ಲ ಹಂಗೆ ಬರ್ತಾವಂತೇನಿಲ್ಲ. ನನಗೇನು ಹಂಗೆ ಅನಿಸ್ತು ನೋಡಿರಿ. ಅದಕ್ಕಾಗಿ ಈ ಸರಿ ಪ್ರೆಸ್ಟೀಜ್ ಬಿಟ್ಟು ಬೇರೆ ಕಂಪ್ನಿ ತೊಗೊಂಡಿರೋದಂದ್ರೆ ಇದೇ ಫಸ್ಟ್ ರೀ ನಾನು. ಇಲ್ಲಾಂದ್ರೆ ಯಾವಾಗಲೂ ಪ್ರೆಸ್ಟೀಜ ಪಿಜ್ಜಾನ ಎರಡೇ ಯೂಸ್ ಮಾಡೀನಿ. ಇದೇ ಫಸ್ಟ್ ಟೈಮ್ ನಾನು ನಂದಿ ತೊಗೊಂಡು ಬಂದಿರೋದು. ಅಂಗಡಿಯವ್ರು ಹೇಳಿರೋ ಭಾಳ ಚಲೋ ಐತಿ, ಇದು ತೊಗೊಂಡು ನೋಡಿ ಯೂಸ್ ಮಾಡಿರಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ವಾಪಸ್ ತಂದು ಕೊಡ್ರಿ ಅಂತ ಹೇಳಿದರು. ಕುಕ್ಕರೆಲ್ಲ ಒಂದು ಸರಿ ವಾಶ್ ಮಾಡಿಕೊಂಡು ಈಗ ನಾನು ಒಂದು ಕುಕ್ಕರ್ದಾಗ ಬೇಳೆ ಮತ್ತು ಒಂದು ಕುಕ್ಕರ್ದಾಗ ಅನ್ನಕ್ಕೆ ಇಡತ್ತೇನೆ ನೋಡಿರಿ. ಮುಂಚೆ ಆದರೆ ಒಂದೇ ಕುಕ್ಕರ್ ಇತ್ತು. ಒಂದು ಕುಕ್ಕರ್ ಒಳಗೆ ಬೇಳೆ ಕೂಗೋವರೆಗೂ ವೆಯ್ಟ್ ಮಾಡಿ ನಂತರ ಬೇಳೆ ಎಲ್ಲ ಕೂಗಿಸಿದಾದ್ಮೇಲೆ ಅನ್ನ ಮಾಡಬೇಕಿತ್ತು, ಇಲ್ಲ ಪಾತ್ರೆ ಒಳಗೆ ಮಾಡಬೇಕಿತ್ತು. ಇವಾಗ ನೋಡಿರಿ 2 ಕುಕ್ಕರಲ್ಲಿ ಇಟ್ಬಿಟ್ರೆ ಪಟ್ ಅಂತೇಳಿ ಅಡುಗೆ ಆಗಿಬಿಡ್ತೈತಿ. ನಾನಿವತ್ತು ಬೇಳೆ ರಸಮ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಬರೀ ಬೇಳೆ ಸಾರು, ಮಾಮೂಲಿ ಸಾರು ಮಾಡಿ ನಮಗೂ ಮಾಡಿನೂ ಬೇಜಾರಾಗಿತ್ತು, ತಿಂದು ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಬೇಳೆ ರಸಮ್ ಮಾಡತ್ತೀನಿ ನೋಡಿರಿ. ನನಗೆ ಭಾಳ ಇಷ್ಟ ಇದು ಬೇಳೆ ರಸಮ್ಮ. ಹಾಗಾಗಿ ಬೇಳೆ ರಸಮ್ ಮಾಡಿರತ್ತಂತೇಳಿ ಬೇಳೆ ಕುಗ್ಸಕ್ಕೆ ಇಡತ್ತೀನಿ ನೋಡ್ರಿ. ಈಗ ನಾನು ಅದರದ್ದು ರೆಸಿಪಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ, ಹಾಗಾಗಿ ಇವತ್ತೇನು ನಾನು ಡೀಟೇಲಾಗಿ ತೋರ್ಸತ್ತಿಲ್ಲ. ಒಂದು ಕಡೆ ಅನ್ನ, ಒಂದು ಕಡೆ ಬೇಳೆ ಇಟ್ಟು ನೋಡ್ರಿ. ಇವಾಗ ಚಹಾ ಕುಡಿಯತ್ತೀನಿ ನಾನು. ಹಿಂದಿನ ದಿವಸದ್ದು ದೋಸೆ ಹಿಟ್ಟು ಮಿಕ್ಕಿತ್ತು, ನಾನು ಫ್ರಿಜ್ನಾಗ ಇಟ್ಟಿದ್ನಿ. ಅದನ್ನು ಈಗ ನೋಡ್ರಿ ಸಾಂಬಾರು ಮಾಡಿ ನಾಷ್ಟಕ್ಕೆ ಇಡ್ಲಿ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡ್ರಿ. ಈಗ ಸಾಂಬಾರು ಮಾಡಿದ್ನಲ್ಲ, ಅದಕ್ಕೆ ದೋಸೆ ಹಿಟ್ಟನ್ನು ಈಗ ಇಡ್ಲಿ ಹಾಕಿ ಕೊಡತ್ತೇನೆ ನೋಡ್ರಿ ನಾಷ್ಟಕ್ಕೆ. ನಾನು ಅವಲಕ್ಕಿನ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡು ಆಮೇಲೆ ನೋಡೀನಿ ಫ್ರಿಜ್ ಒಳಗೆ ಹಿಟ್ಟಿತ್ತಲ್ಲ, ಹೆಂಗೋ ಸಾಂಬಾರು ಮಾಡತ್ತೀನಿ, ಇಡ್ಲಿ ಮಾಡಿರಾತು ಅಂಥೇಳಿ ನಮ್ಮ ಮನೆಯವ್ರು ಕೇಳೀನಿ ಇಡ್ಲಿ ಮಾಡಲೇನ ಅಂಥೇಳಿ. ಸರಿ ಆಯಿತು ಮಾಡಂತಂದರು. ಅದಕ್ಕೆ ನೋಡ್ರಿ ನಾನು ಇಡ್ಲಿ ಮಾಡತ್ತೀನಿ. ಏನು ಪ್ಲ್ಯಾನಿಂಗೇ ಇರಲಿಲ್ಲ ನನಗೆ. ನಾನು ಏನು ಅಂದ್ಕೊಂಡೆ ಅಂದ್ರೆ ನೀನೇನೋ ದೋಸೆ ತಿಂದಾರು ಮತ್ತು ಇವತ್ತು ಇಡ್ಲಿ ಅಂದ್ರೆ ಬ್ಯಾಡ ಅಂತಾರಂಥೇಳಿ ನಾನು ಅವಲಕ್ಕಿಯಾರ ಉಪ್ಪಿಟ್ಟಾರ ಮಾಡ್ಬೇಕಂತ ಅಂದ್ಕೊಂಡೀನಿ. ನಮ್ಮ ಮನೆಯವರು ಇರಲಿ ಮಾಡಿ ಇಡ್ಲಿನ ತಿಂತೇವೆ ಅಂತಂದರು. ಸರಿ ಆಯ್ತು ಅಂಥೇಳಿ ಅದೇ ದೋಸೆ ಹಿಟ್ಟನ್ನು ನಾನು ಹಾಕತ್ತೇನೆ ನೋಡ್ರಿ. ಈಗ ಸ್ವಲ್ಪ ಜಾಸ್ತಿ ನಾನು ರುಬ್ಬಿದ್ನೇನ ಇರಲಿ ಅಂಥೇಳಿ. ಇವಾಗ ನೋಡ್ರಿ ಎಷ್ಟು ಹೆಲ್ಪ್ ಆಯ್ತು. ಮತ್ತು ಒಂದೊಂದು ದಿವಸ ಸಂಜೆಗೂ ಅಷ್ಟೆ. ಇವಾಗ ಒಂದೊಂದು ಸಾರಿ ಇಲ್ಲಿ ಸಡನ್ನಾಗಿ ಮಳೆ ಬರ್ತೈತಿ, ಆವಾಗ ಸಂಜೆ ಮುಂದೆ ನೋಡ್ರಿ ಏನಾರ ತಿನ್ಬೇಕಂತ ಅನ್ಸತ್ತಿರ್ತೈತಿ. ಆವಾಗ ಈ ಹಿಟ್ಟುಗನ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿ ಪಡ್ಡು ಮಾಡ್ಕೊಂಡು ತಿನ್ಬೋದು, ಇಲ್ಲ ದೋಸೆ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಹೆಚ್ಚಿಗೆ ಸ್ವಲ್ಪ ರುಬ್ಬಿಟ್ಟಿದ್ದೀನಿ ರೀ. ಅದು ಇವಾಗ ನಾಷ್ಟಕ್ಕೆ ಹೆಲ್ಪ್ ಆಯ್ತು ನನಗೆ. ನಾನು ಒಂದು ಪ್ಲೇಟ್ ಮಾಡಿದ್ನಿ, ಅಂದ್ರೆ ಒಂದು ಕುಕ್ಕರ್ ಅಷ್ಟೇ ಮಾಡಿದ್ನೇನ ಇಡ್ಲಿ. ಅದ ನೋಡ್ರಿ 3 ಜನಕ್ಕೆ ನಾಷ್ಟ ಆಯ್ತು. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಂತೂ ರೆಡಿ ಐತಿ. ನೋಡ್ಬೇಕ್ರಿ, ದೋಸೆ ತಿಂತೇವೆ ಅಂದ್ರೆ ದೋಸೆ ಮಾಡಬೇಕು, ಇಲ್ಲ ಚಪಾತಿ ಅಂದ್ರೆ ಚಪಾತಿ ಮಾಡಬೇಕು.
ಯಾಕಂತಂದ್ರೆ ರಾತ್ರಿಗೆ ನಾವು ಬರ್ಡೇಗೆ ಹೋಗ್ತೇವಲ್ಲ, ಹಂಗಾಗಿ ರಾತ್ರಿದೇನು ಅಡುಗಿಲ್ಲ ಜಾಸ್ತಿ. ಏನಾದರೂ ಒಂದು ಚಿತ್ರಾನ್ನರ ಪುಳಿಯೋಗರೆ ಮಾಡಿದ್ರೆ ತಿಂತಾರೋ. ಅದಕ್ಕೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅಡುಗೆ ಮಾಡಿದ್ದೀನಿ ನೋಡಿರಿ ನಾನು. ಈಗ ನೋಡಿರಿ ನಾಷ್ಟ ಹಾಕಿ ಕೊಡತ್ತೇನೆ ಈಗ ಎಲ್ಲರಿಗೂ. ಸಾಂಬಾರು ಮತ್ತು ಇಡ್ಲಿ, ಚಟ್ನಿ ಮಾಡಲಿಲ್ಲ ನಾನು. ನೀರು ಹೇಳಪ್ಪ. ಎಲ್ಲಿವಾಗ ಹೋಗ್ತಿರೋದು ನೀವು? ಎಲ್ಲಿ ಹೋಗ್ತಿದ್ದೀರಾ ಈಗ? ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಹಿಂದಗಡೆ ನೋಡ್ರಿ ಪೇಂಟ್ ಮಾಡ್ಯಾರೋ ಎಷ್ಟು ಚಂದ ಕಾಣಿಸತ್ತತಿ. ಮೊದಲೆಲ್ಲ ಭಾಳ ಗಲೀಜಿತ್ತಿದ್ದು. ತೊಳೆದ್ರೂ ಮೇಲ್ಗಡೆ ಎಲ್ಲ ಪೇಂಟ್ ಮಾಡಿದ್ರಲ್ಲ, ಕೆಳಗೆ ಬಿದ್ದಿತ್ತದೆಲ್ಲ, ಎಷ್ಟು ತೊಳೆದ್ರೂ ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ. ನೋಡಿರಿ ಅವರು ಬಂದೆಲ್ಲ ಕಡೆ ಪೇಂಟ್ ಮಾಡಿ ಹೋಗಿದ್ದಾರೆ, ಎಷ್ಟು ಚಂದ ಕಾಣಿಸತ್ತೈತೆ ಅಂತೇಳಿ. ಮುಂಚೆ ಹಳೀದಿತ್ತಿದೆ, ಇವಾಗೆಲ್ಲ ಗ್ರಿಲ್ಲಿಗೆ, ಗೋಡೆಗೆ, ಆಮೇಲೆ ಕೆಳಗಡೆನೂ ಪೇಂಟ್ ಮಾಡಿರೋ. ಇವಾಗೆಲ್ಲ ಹೊಸದು ಕಾಣಿಸತ್ತೈತೆ ನೋಡ್ರಿ. ನಂತರ ನೋಡಿರಿ ಬಾಂಡೆ ಎಲ್ಲ ನಾನು ತಿಕ್ಕಿದ್ನಿ, ಜಾಸ್ತಿ ಇದ್ದು ಇವತ್ತು ಬಾಂಡೆ. ಅದಕ್ಕೆ ನಾನು ಹಿಂದಗಡೆನ ಹೋಗಿ ತಿಕ್ಕೊಂಡು ಬನ್ನಿ ಬಾಂಡೆ ಎಲ್ಲ ತಿಕ್ಕಿದಾದ್ಮೇಲೆ ನೋಡಿರಿ ಸಿಂಕ್ ಎಲ್ಲ ತೊಳೆದು ಕ್ಲೀನ್ ಮಾಡತ್ತೇನೆ ಈಗ. ಈ ಸಿಂಕ್ ನೋಡಿರಿ ನಾನು ದಿನಕ್ಕೆ ಒಂದು 3 ಸಲ ತೊಳಿತೀನಿ. ಅಂದರೆ ಯಾವಾಗ ಬಾಂಡೆ ತಿಕ್ತೇನಲ್ಲ ಅವಾಗೆಲ್ಲ ತೊಳೆದಿರ್ತೇನೆ ನೋಡಿರಿ ಇದನ್ನು. ಈಗ ಹಿಂದ್ಗಡೆ ಬಾಂಡೆ ತಿಕ್ಕೊಂಬಂದಿದ್ನಿ, ಆದ್ರೂ ಇಲ್ಲಿ ಚಾಕುಡಿ ಕಪ್ಪೆಲ್ಲ ಇದ್ದು ಸೆರಾಮಿಕ್ದು ಅವೆಲ್ಲ ಅಲ್ಲಿ ಹಿಂದಗಡೆ ಒದಿರೋದಿಲ್ಲ, ಯಾಕಂದ್ರೆ ಹೊಡಿತಾವಂತೇಳಿ ಇಲ್ಲೇ ನಾನು ತೊಳೆದಿದ್ನಿ. ತೊಳೆದ ಹಂಗೆ ನೋಡಿರಿ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ. ಇವಾಗ ಫುಲ್ ಮನೆಯೆಲ್ಲ ಕ್ಲೀನ್ ಆತಂತ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ಬೇಕು ನೋಡಿರಿ ಈಗ ಫುಲ್ಲು ಕ್ಲೀನ್ ಮಾಡೀನಿ ನಾನು. ಮನೆಯೆಲ್ಲ ಕ್ಲೀನ್ ಆಯ್ತು. ಆಮೇಲೆ ಅಡುಗೆ ನೋಡಿರಿ ಮಾಡಿದ್ದಾನೆ ಎಲ್ಲ ಎತ್ತಿಟ್ಟೇನೆ. ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಸ್ನಿಗ್ಧಾನ್ ಬರ್ಡೇ ಐತಿ. ಸ್ನಿಗ್ಧಾ ಅಂದ್ರೆ ನಮ್ಮ ಓನರ್ ಮಗಳು, ಆಕಿದ ಬರ್ಡೇ ಐತಿ ಇವತ್ತು. ಅಲ್ಲಿ ಹೊಂಟೇವಿ ನೋಡ್ರಿ ನಾವು. ಅಲ್ಲಿ ಹೋದ್ಮೇಲೆ ನಾನು ಎಷ್ಟು ಆಕತಿ ಅಷ್ಟು ವೀಡಿಯೋಸ್ ಮಾಡಿ ನಿಮಗೆ ತೋರಿಸ್ತೀನಿ. ಬರ್ರಿ ಇವಾಗ ಹೋಗೋಣಂತ. ಈಗ ಮೇಲ್ಗಡೆ ಮನೆಗೆ ಬಂದೇವು ನೋಡ್ರಿ ನಾವು ಬರ್ಡೇಗೆ. ಅವ್ರಿನ್ನ ಡೆಕೋರೇಷನ್ ಮಾಡತ್ತಿದ್ರು, ಹಾಗಾಗಿ ನಾವು ಹೊರಗಡೆನ ಕೂತ್ಕೊಂಡಿದ್ವಿ ನೋಡ್ರಿ. ಅಲ್ಲೊಂದು ಟೇಬಲ್ ಹಾಕಿದ್ರು ಅವ್ರೆ, ಗಾಳಿ ಬರತ್ತಿತ್ತಲ್ಲ ಅದಕ್ಕೆ ಅಲ್ಲೇ ಕುಂದಿರ್ತೇವೆ ಅಂತೇಳಿ ಕುಂತೀವಿ ನೋಡ್ರಿ ನಾವು. ಹೋಗಲಿ ಹೋಗು. ಅವ್ರು ಹೆಂಗ್ ಕುತ್ಕೊಳಕ್ ಬರತ್ತಮ್ಮ? ಬರಲ್ಲ ಬಿಡು. ಹಂಗೆ ನಿಂತ್ಕೋ ಸಂಗ ಪಕ್ಕ. ಇಲ್ಲ 3 ಜನ ನಿಂತ್ಕೊಂಡ್ಬಿಡ್ರಿ. 3 ಜನ ನಿಂತ್ಕೊಂಡ್ಬಿಡ್ರಿ. ಸಾಕು, ಏನಾಗ್ತಾ ಇದೆ? ಅರ್ಧ ಸೆಕೆಂಡ್ ಮೇಲೇನೆ ಇರುತ್ತೆ. ನೀವು ಮಾಡಿ ಮೇದಾನ MED ಸ್ಪೆಲ್ಲಿಂಗ್ ಹೇಳು. ಮೇದಾಂಶ್ ಯಾವ ಸ್ಟ್ಯಾಂಡರ್ಡ್? ನೀನು ಫಸ್ಟ್ ಅಲ್ಲ? ಇವನು UKG ಇದಾನೆ. ಏಯ್ ಫಸ್ಟ್ ಅಂತ್ಯಾ? ಫಸ್ಟ್. ಏಯ್ ಸಿರ ಕೊಡು. ನಿಮ್ಮ ಹಾಯ್ ಬಂದಿಲ್ಲಪ್ಪ. ಇವರಿಗೆ ಏಯ್ ಬಣ್ಣ ಇಲ್ಲಿ ಹೋಗ್ರಿ ಏನಿಲ್ಲ.
ಸೈಲೆಂಟ್ ಅಲ್ಲ ಅಟ್ಲೀಸ್ಟ್ ಹೇಳಿದಾಗಾದ್ರೂ ಅವ್ಳು ಸುಮ್ಮನೆ ಅಲ್ಲಲ್ಲ ಸಾನ್ವಿ ಹೇಳ್ತಾ ಇರೋದು ಸಾನ್ವಿ ಹೇಳ್ತಾರ ಆಟ ಆಡೋರು ಬೇರೆ ಆಟ ಆಡೋರು ಬೇರೆ ಇತ್ತೀಚಿನ ಹುಡುಗ ಹಚ್ಕೋಬೇಕು ಅದು ಏನಾರ ಅಕ್ಕಿ ಅದನ್ನೇ ಕಾಳು ಹಾಕ್ದೆಲ್ಲ ನಿಂದಿರ್ತದೆ ಸ್ವಲ್ಪ ಗಾಳಿ ಬಿಟ್ಟರೆ ಅವ ಹೇಳ್ರಿ ಹೇಳ್ರಿ ಸಾಮಾನ್ಯ ಮಾಡ್ರಿ ಏನಾಗ್ಯದ ಆಕಿ ಹಂಗಾರೆ ಸೈಲೆಂಟ್ ಯಾರು ಇಲ್ದಾಗ ಗಲಾಟೆ ಮಾಡ್ತಾಳ ಜನ ಇದ್ದಾಗ ಹೇಳ್ದಂಗೆ ಕೇಳ್ತಾಳ ಸುಮ್ಮನೆ ಇರ್ತಾಳ ಹೆಸರು ಹೆಂಗಂದ್ರ ಮೆಂಟಲಿ ಹುಡುಗಿರ ಹಚ್ಕೋಬೇಕು ಹುಡುಗಲ್ಲ ಅನ್ನತ್ರ ಬಂದ್ಬಿಟ್ಟಿರ್ತದ ಸುಮ್ಮನೆ ಈಗ ನಾವೇನೋ ಅನ್ನಕ್ಕಾಗಲ್ಲ ಎಲ್ಲಾರು ನೋಡ್ಬಿಟ್ಟಿರ್ತಾನೆ ಅದು ಹೆಣ್ಮಕ್ಳಿಗೆ ಲೇಡೀಸ್ಗೆ ಅಂತ ಹೇಳಿ ಹಂಗೆ ಹಿಡೀರಿ ಹತ್ತೈತಿ ಅದೇ ಪಟ್ಟಂದು ಓಪನ್ ಆಗುತ್ತೆ ಏ ಅನ್ನಲ್ಲ ಡಮ್ ಅನ್ನಲ್ಲ ಏ ಮಮ್ಮ ಆಯ್ತು ಅಷ್ಟೇ ಇದು ಓಪನ್ ಆಗುತ್ತೆ ಓಪನ್ ಆಗುತ್ತೆ ಆಟೋಮೆಟಿಕ್ ಆಗುತ್ತೆ ಮೆಲ್ಟ್ ಆಗುತ್ತದೆಲ್ಲ ಎಲ್ಲರೂ ಕೈ ಇದು ತೆಗೆದು ಕ್ಯಾಂಡಲ್ ತೆಗೆದ್ಬಿಟ್ಟು ಈಗ ಅಕ್ಕಿಗೆಲ್ಲ ಬೇಕು ನೋಡ್ರಿ ಪ್ಲಾಸ್ಟಿಕ್ ಸಾಂಗಿಗೆ ಒಂದ್ ಸ್ವಲ್ಪ ಹಾಕೋ ನಿಧಾನ ನಿಧಾನ ಇಲ್ಲ ಕ್ರೀಮ್ ಅಲ್ಲಿ ಹಾಕು ಡ್ರೆಸ್ ಕೈ ಮತ್ತಾನೆ ಬಿದ್ದಿದೆ ಕ್ಯಾಟ ಬಿದ್ದಿಲ್ಲ ಅಲ್ಲ ಸಾನ್ವಿಕ್ ತಿನ್ಸು ನೀನು ಸಾನ್ವಿಕ್ ತಿನ್ಸು ಅಲ್ಲಲ್ಲ ಹಾಕಿ ಬಿಡ್ರಿ ಫಸ್ಟ್ ಅವ್ರಿಗೆ ಮಗ್ಲಾಗಿನವ್ರಿಗೆ ಹಾಕಂತ ತಿನ್ನೋ ಸಾನ್ವಿ ಕೇಕ್ ಒಳಗೊಂಚೂರು ಹಾಕಂಗೆ ಅಕ್ಕಿಗೆ ಒಂದ್ ಸ್ವಲ್ಪ ಹಾಕ್ಬಿಡು ಸಾನ್ವಿಗೆ
ಕೈ ಕೊಟ್ಬಿಡು, ಕೈ ಕೊಟ್ಬಿಡ್ತೀನಿ. ಸ್ವಲ್ಪ ಕೊಡೋರು ಹಾಕಿ ಬಾಯಾಗ. ದಿನ ಸಾನ್ವಿ ಬಾಯ್ಲಿ. ಥ್ಯಾಂಕ್ ಯು ಹೇಳಮ್ಮ. ಗುಡ್ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಹೇಳಮ್ಮ. ಕೆಳಗಡೆ ಎಲ್ಲ ಸೆಲೆಬ್ರೇಷನ್ ಮುಗಿದಾದ್ಮೇಲೆ ಟೆರಸ್ ಮೇಲೆ ನೋಡ್ರಿ ಊಟಕ್ಕೆ ಬಂದೇವಿ. ಈಗ ಇಲ್ಲೆಲ್ಲ ಅವರೆಲ್ಲ ಹಂಚಾಕಿಸಿ ಟೈಲ್ಸ್ ಎಲ್ಲ ಹಾಕಿಸಿ ಚಂದ ಮಾಡ್ಸ್ಯಾರ ಈ ಸರಿ. ಅದಕ್ಕಾಗಿ ಮೇಲ್ಗಡೆನೇ ಊಟ ಮಾಡೋಣಂದ್ರು. ಅದಕ್ಕೆ ನೋಡ್ರಿ ಎಲ್ಲರೂ ನಾವು ಮೇಲ್ಗಡೆ ಊಟಕ್ಕೆ ಬಂದೀವಿ. ಜಾಸ್ತಿ ಜನ ಕೇಳಿರಲಿಲ್ಲ ಅವ್ರು, ನಾವು ಮತ್ತು ಅವ್ರ ಫ್ಯಾಮಿಲಿ ಅಷ್ಟೇ, ಇನ್ಯಾರಿಲ್ಲ. ನೋಡ್ರಿ ಇವಾಗ ಬರ್ಡೇಯಿಂದ ಬಂದೀವಿ ನಾವು. ಊಟ ಎಲ್ಲ ಅಲ್ಲೇ ಮುಗೀತು ನಮ್ದು. ಅಡುಗೆ ಎಲ್ಲ ಭಾರಿ ಮಸ್ತ್ ಮಾಡಿಸಿದ್ರು. ನಮ್ದಂತ ಫುಲ್ ಊಟ ಆಯ್ತು ನೋಡ್ರಿ. ಮತ್ತು ನೋಡ್ರಿ ನಮ್ಮ ಮನೆಯವ್ರಿಗೂ ಕೊಟ್ಟಾರವ್ರ ಅಡುಗೆ. ಸರಿಮ್ಮ ಬಿಡಮ್ಮ. ಕೇಕು, ಹಪ್ಪಳ, ಪನ್ನೀರು, ಪಾಲಕ್ ಪನ್ನೀರು, ಇದು ಪನ್ನೀರ್ ಬಟರ್ ಮಸಾಲ ಅನ್ನಿಸ್ತತಿ, ರಸಮ್ಮು, ಮಶ್ರೂಮು, ಆಮೇಲೆ ಗೋಬಿ, ಮೊಸರನ್ನ, ಪೂರಿ, ವೆಜ್ ಬಿರಿಯಾನಿ ಇಷ್ಟೈತೆ ನೋಡ್ರಿ. ನಂದು ಸಾನ್ವಿದು ಅಲ್ಲೇ ಆಗೈತೆ ಊಟ. ನಮ್ಮ ಮನೆಯವರು, ನಮ್ಮಪ್ಪ, ಆಮೇಲೆ ನಮ್ಮ ಕಾಕ ಬಂದು ಊಟ ಮಾಡಬೇಕು. ನಾನು ರೈಸ್ ಎಲ್ಲ ಮಾಡಿಟ್ಟು ಹೋಗಿದ್ನಿ ನೋಡ್ರಿ. ರೈಸ್ ಮಾಡಿಟ್ಟು ಹೋಗಿದ್ನಿ, ಚಿತ್ರಾನ್ನ ಮಾಡಿರತ್ತಂತೇಳಿ ಅವ್ರು ಬೇಡ ಬೇಡ ನಾವು ಕೊಡ್ತೀವಿ ಅಂತೇಳಿ ನೋಡ್ರಿ ಅಷ್ಟೆಲ್ಲ ಅಡುಗೆ ಕೊಟ್ಟಾರೆ. ಇವತ್ತು ನೋಡ್ರಿ ಫಂಕ್ಷನ್ ಎಲ್ಲ ಚಲೋ ಆಯ್ತು. ಅಂದ್ರೆ ಜಾಸ್ತಿ ಜನಕ್ಕೆಲ್ಲ ಕರೆದಿರಲಿಲ್ಲ ಅವ್ರ ಫ್ಯಾಮಿಲಿ ಅಷ್ಟ, ನಾವು ಅಷ್ಟ. ಇನ್ನು ಪಾಪ ಫ್ರೆಂಡ್ಸ್ ಅಷ್ಟು ಬಂದಿದ್ದರು, ಇನ್ನು ಜಾಸ್ತಿ ಯಾರು ಬಂದಿರಲಿಲ್ಲ. ಆದರೂ ಚಲೋ ಆತ್ರಿ ಅಷ್ಟು ಸಿಂಪಲ್ಲಾಗೆ. ಮೇಲೆ ಟೆರಸ್ ಮೇಲೆ ಊಟಕ್ಕೆಲ್ಲ ಮಾಡಿದರು. ಚಲೋ ಆಯ್ತು ಎಲ್ಲ ಫಂಕ್ಷನ್ ಎಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.